ವಿರೋಧ. ಯಾಕಂದ್ರೆ ನಾವು ಇಲ್ಲಿರೋಂತ ಮಕ್ಕಳಿಗೆ ಇಲ್ಲಿ ಸಿಇಟಿ ಅಲ್ಲಿ ನಡೀತಾ ಇದ್ದ ಪ್ರೊಸೆಸ್ ನ ಮತ್ತೆ ಇನ್ನೊಂದು ನೀಟ್ ಅಂತ ಒಂದು ಹೊಸ ಪ್ರೊಸೆಸ್ ತಂದು ಅದಕ್ಕೊಂದಷ್ಟು ಟ್ರೈನಿಂಗ್ ಕೊಟ್ಟು ನಾನು ಈ ಸಿಟಿ ಮಕ್ಕಳ ಬಗ್ಗೆ ಮಾತಾಡೋದೇ ಇಲ್ಲ, ಗ್ರಾಮೀಣ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಎಷ್ಟು ಜನಕ್ಕೆ ನೀಟ್ಗೆ ಟ್ರೈನಿಂಗ್ ಸಿಗಕ್ ಆಗ್ತಾ ಇದೆ. ಇವಾಗ ನೀಟ್ ಟ್ರೈನಿಂಗ್ ಆಗ್ತಾ ಇಲ್ಲ ಅಂತ ಮಕ್ಕಳಿಗೆ ನೀವು ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಇವಾಗ ಆ ಮಗು ಯಾವ್ದೋ ಮಾತಾಡ್ತಿತ್ತು 481 ಮಾರ್ಕ್ ತಗೊಂಡಿದೆ 720 ಅಂತ, ಆ ಮಗು ಖಂಡಿತವಾಗೂ ಸೀಟ್ ಸಿಗಲ್ಲ. ಸಂಜಯ್, ನಮ್ದು 4 ವರ್ಷದಿಂದ ನೀಟ್ ಬಂದಿರೋದು. ಇದಕ್ಕೆ ಮುಂಚೆ ನೀಟ್ ಪದ್ಧತಿ ಇರ್ಲಿಲ್ಲ, ಸಿಇಟಿಯಲ್ಲೇ ಬರಿತಾ ಇದ್ರು. ಒಂದು ಸೆಕೆಂಡ್ PUC ಮಗುಗೆ ಎಷ್ಟು ಪರೀಕ್ಷೆ ಬರೆಸ್ತೀರಿ ನೀವು? ಒಂದು ಸೆಕೆಂಡ್ PUC ಬೋರ್ಡ್ ಪರೀಕ್ಷೆ ಬರೀಬೇಕು, ಮತ್ತೆ ಸಿಇಟಿ ಬರೀಬೇಕು, ಮತ್ತೆ ಕಾಮೆಡ್ಕೆ ಬರೀಬೇಕು, ಮತ್ತೆ ನೀಟ್ ಬರೀಬೇಕು. ಇದು ಬಿಟ್ಟು ಪ್ರೈವೇಟ್ ಯೂನಿವರ್ಸಿಟಿಗೆ ಏನಾದ್ರು ಹೋಗ್ಬೇಕು ಅಂದ್ರೆ ಪ್ರೈವೇಟ್ ಯೂನಿವರ್ಸಿಟಿ ಮತ್ತೆ ಇನ್ನೊಂದು ಎಕ್ಸಾಮ್ ಬರೀಬೇಕು. ಇಷ್ಟು ಎಕ್ಸಾಮ್, ಇಷ್ಟು ಪ್ರೆಷರ್ ಈ ಮಕ್ಕಳಿಗೆ ಯಾಕೆ ಬೇಕು? ಈ 4 ವರ್ಷ ಮುಂಚೆ ಸಿಇಟಿ ಅಲಾಟ್ ಆಗ್ತಾ ಇರಲಿಲ್ವಾ ಗವರ್ಮೆಂಟ್ ಸೀಟ್ಸ್? ಇದೇ ಪದ್ಧತಿಯಲ್ಲಿ ಅಲಾಟ್ ಆಗ್ತಾ ಇತ್ತು. ಈಗ ಹೊಸ ಪದ್ಧತಿ ತಂದು ಇನ್ನೂ ಮಕ್ಕಳಿಗೆ ಪ್ರೆಷರ್ ಹಾಕಿದ್ದಾರೆ. ಎಷ್ಟು ಪ್ರೆಷರ್ ಹಾಕಿದ್ದಾರೆ ಅಂದ್ರೆ ಈಗ ಮತ್ತೆ ಅವ್ರು ಕೋಚಿಂಗ್ ಸೇರ್ಕೋಬೇಕು,